Okay, good morning, friends. Next topic is inline function. What is inline function? It is a function which replaces a function call with the body of the function. Inline function ಅನ್ನೋದು ಫಂಕ್ಷನ್ ಅದು ಏನು ಮಾಡ್ತದೆ ಅಂದ್ರೆ ಒಂದು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿ ಒಂದು ಬಾಡಿ ಆಫ್ ದ ಫಂಕ್ಷನ್ ನ ಏನು ಮಾಡ್ತದೆ ಅಲ್ಲಿ ಇನ್ಕ್ಲೂಡಿಂಗ್ ಮಾಡ್ತದೆ. Inline function is a function which replaces a function call with the body of the function, that is called inline function. The inline function is always begins with the keyword inline. ಇದು ಯಾವಾಗಲೂ ಒಂದು ಕೀವರ್ಡ್ ಇನ್ಲೈನ್ ಮುಖಾಂತರ ಏನಾಗುತ್ತೆ ಅಂದ್ರೆ ಒಂದು ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಎ ಸ್ಮಾಲ್ ಫಂಕ್ಷನ್ ವಿಚ್ ರಿಪ್ಲೇಸಸ್ ಎ ಫಂಕ್ಷನ್ ಕಾಲ್ ವಿತ್ ದ ಬಾಡಿ ಆಫ್ ದ ಫಂಕ್ಷನ್. ಒಂದು ಕಡೆ ಫಂಕ್ಷನ್ ಕಾಲ್ ಇರ್ತದೆ, ಆ ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿ ಒಂದು ಬಾಡಿ ಆಫ್ ದ ಫಂಕ್ಷನ್ ನ ಇನ್ಕ್ಲೂಡಿಂಗ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಇನ್ಲೈನ್ ಫಂಕ್ಷನ್. ಆ ತರ ಮಾಡೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್? ಫಸ್ಟ್ ಒನ್, the inline functions are the compact function calls. Inline functions ಏನಾಗಿದೆ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಫಂಕ್ಷನ್ ಕಾಲ್ಸ್ ಆಗಿದಾವೆ. ಕಾಂಪ್ಯಾಕ್ಟ್ ಅಂದ್ರೆ ಏನು? ದಟ್ಟವಾಗಿರೋ ಒಂದು ಫಂಕ್ಷನ್ ಕಾಲ್ಸ್. Inline functions are the compact function calls. Advantage ಅದು ನಮಗೆ. Next, second one, the size of the object code is considerably reduced. ನಾವು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡ್ತಾ ಇದ್ರಿಂದ ಸೈಜ್ ಆಫ್ ದ ಆಬ್ಜೆಕ್ಟ್ ಕೋಡ್ ಏನಾಗುತ್ತೆ? ಕನ್ಸಿಡರಬಲಿ ರೆಡ್ಯೂಸ್ಡ್. ಸೈಜ್ ಕೂಡ ಏನಾಗ್ತಾ ಇದೆ? ಆಬ್ಜೆಕ್ಟ್ ಕೋಡ್ ಏನಾಗ್ತಾ ಇದೆ? ಸೈಜ್ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್, ಮೂರನೇದು, ವೆರಿ ಎಫಿಷಿಯಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್. ಈ ತರ ನಾವು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿಬಿಟ್ಟು ಒಂದು ಬಾಡಿ ಆಫ್ ದ ಫಂಕ್ಷನ್ ಇನ್ಕ್ಲೂಡಿಂಗ್ ಮಾಡೋದ್ರಿಂದ ತುಂಬಾ ಎಫಿಷಿಯಂಟ್ ಆಗಿರೋ ಒಂದು ಕೋಡ್ ನ ನಾವೇನ್ ಮಾಡಬಹುದು? ಜನರೇಟ್ ಮಾಡಬಹುದು. Very efficient code can be generated. Fourth one, the speed of the execution of the program increases. Speed ಏನಾಗ್ತದೆ? ಎಕ್ಸಿಕ್ಯೂಷನ್ ಪ್ರೋಗ್ರಾಮ್ ಇನ್ಕ್ರೀಸ್ ಆಗುತ್ತೆ ಈ ತರ ಮಾಡೋದ್ರಿಂದ. ಎಕ್ಸಿಕ್ಯೂಷನ್ ಸ್ಪೀಡ್ ಏನಾಗ್ತಾ ಇದೆ? ಇನ್ಕ್ರೀಸಸ್ ಆಗ್ತಾ ಇದೆ, ಫಾಸ್ಟ್ ಆಗಿ ನಡೀತದೆ. ನೆಕ್ಸ್ಟ್, ಫಿಫ್ತ್ ಒನ್, ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್. ರೀಡಬಿಲಿಟಿ, ಓದೋದನ್ನ ನಾವು ಏನ್ ಮಾಡಬಹುದು? ಇನ್ಕ್ರೀಸಿಂಗ್ ಮಾಡ್ಕೋಬಹುದು. ಈ ತರ ಒಂದು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿ ನಾವು ಬಾಡಿ ಆಫ್ ದ ಫಂಕ್ಷನ್ ನ ಯೂಸ್ ಮಾಡೋದ್ರಿಂದ ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್. ರೀಡಬಿಲಿಟಿ ನಾವು ಏನ್ ಮಾಡಬಹುದು? ಇನ್ಕ್ರೀಸ್ ಮಾಡ್ಕೋಬಹುದು ಈ ತರ ಯೂಸ್ ಮಾಡೋದ್ರಿಂದ. ದೀಸ್ ಆರ್ ದ 5 ಅಡ್ವಾಂಟೇಜಸ್ ಆಫ್ ಇನ್ಲೈನ್ ಫಂಕ್ಷನ್. ಇನ್ಲೈನ್ ಫಂಕ್ಷನ್ ಇಸ್ ಎ ಫಂಕ್ಷನ್ which replaces a function call with the body of the function. ಒಂದು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿ ಬಾಡಿ ಆಫ್ ದ ಫಂಕ್ಷನ್ ನ ಇನ್ಕ್ಲೂಡಿಂಗ್ ಮಾಡೋದ್ರಿಂದ ನಾವು ಅದನ್ನ ಏನಂತ ಕರೀಬಹುದು ಅಂದ್ರೆ ಇನ್ಲೈನ್ ಫಂಕ್ಷನ್. ಇಟ್ ಈಸ್ ಎ ಸ್ಮಾಲ್ ಫಂಕ್ಷನ್ ದಟ್ ಈಸ್ ಡಿಕ್ಲೇರ್ಡ್ ವಿತ್ ದ ಕೀವರ್ಡ್ ಇನ್ಲೈನ್. ಅದನ್ನ ಯಾವ್ದು ಡಿಕ್ಲರೇಷನ್ ಮಾಡ್ತೀವಿ ಅಂದ್ರೆ ಕೀವರ್ಡ್ ಇನ್ಲೈನ್ ನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಡಿಕ್ಲರೇಷನ್ ಮಾಡ್ತೀವಿ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇನ್ಲೈನ್ ಫಂಕ್ಷನ್? The inline functions are compact function calls. ಇವೇನಾಗಿದಾವೆ? ಕಾಂಪ್ಯಾಕ್ಟ್ ಫಂಕ್ಷನ್ ಕಾಲ್ಸ್ ಆಗಿದಾವೆ, ತುಂಬಾ ದಟ್ಟವಾಗಿರೋ ಒಂದು ಫಂಕ್ಷನ್ ಕಾಲ್ಸ್ ಆಗಿದಾವೆ. ಸೆಕೆಂಡ್ ಒನ್, the size of the object code is considerably reduced. ಆಬ್ಜೆಕ್ಟ್ ಕೋಡ್ ಸೈಜ್ ಏನಾಗಿದೆ? ರೆಡ್ಯೂಸ್ ಆಗ್ತಾ ಇದೆ. The size of the object code is considerably reduced. That is the second one. Next, third one, the speed of the execution of the program increases. ಒಂದು ಎಕ್ಸಿಕ್ಯೂಷನ್ ಸ್ಪೀಡ್ ಏನಾಗ್ತದೆ? ಇನ್ಕ್ರೀಸಸ್ ಆಗ್ತದೆ. The speed of the execution of the program increases. ನಾಲ್ಕನೇದು ಬಂದು ವೆರಿ ಎಫಿಷಿಯಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್. ತುಂಬಾ ಎಫಿಷಿಯಂಟ್ ಆಗಿರೋ ಒಂದು ಕೋಡ್ ನ ನಾವೇನ್ ಮಾಡಬಹುದು? ಜನರೇಟ್ ಮಾಡಬಹುದು. ಲಾಸ್ಟ್ ಒನ್, ರೀಡಬಿಲಿಟಿ ಆಫ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್. ಈ ತರ ನಾವು ಫಂಕ್ಷನ್ ಕಾಲ್ ನ ರಿಪ್ಲೇಸ್ ಮಾಡಿ ಬಾಡಿ ಆಫ್ ದ ಫಂಕ್ಷನ್ ನ ಹಾಕೋದ್ರಿಂದ ನಾವೇನ್ ಮಾಡ್ತಿದೀವಿ? ಒಂದು ರೀಡಬಿಲಿಟಿನ ಏನು ಮಾಡಬಹುದು? ಇನ್ಕ್ರೀಸಸ್ ಮಾಡಬಹುದು. These are the 5 advantages of inline function. Then what is the disadvantage?
The size of the execution file increases and more memory is needed. ನೀವು ಫಂಕ್ಷನ್ ಕಾಲ್ ಒಂದನೇ ಲೈನ್ ಬರೀತೀರಾ, ಬಾಡಿ ಆಫ್ ದ ಫಂಕ್ಷನ್ 2-3 ಲೈನ್ ಬೇಕು. ಆದ್ರಿಂದ ಏನಾಗ್ತದೆ, ದ ಸೈಜ್ ಆಫ್ ದ ಎಕ್ಸಿಕ್ಯೂಷನ್ ಫೈಲ್ ಇನ್ಕ್ರೀಸಸ್ ಅಂಡ್ ಮೋರ್ ಮೆಮರಿ ಈಸ್ ನೀಡೆಡ್. ಎಕ್ಸಿಕ್ಯೂಷನ್ ಫೈಲ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಮೆಮರಿ ಕೂಡ ನಮ್ಗೆ ಏನ್ ಬೇಕು, ಜಾಸ್ತಿ ಬೇಕಾಗ್ತಾ ಇದೆ. ಇಟ್ ಇಸ್ ಎ ಸ್ಮಾಲ್ ಫಂಕ್ಷನ್. ಜೊತೆಗೆ ಏನಾಗಿದೆ, ಇದು ಸ್ಮಾಲ್ ಫಂಕ್ಷನ್ ಆಗಿದೆ. ದ ಸೈಜ್ ಆಫ್ ದ ಎಕ್ಸಿಕ್ಯೂಷನ್ ಫೈಲ್ ಇನ್ಕ್ರೀಸಸ್ ಅಂಡ್ ಮೋರ್ ಮೆಮರಿ ಈಸ್ ನೀಡೆಡ್. ಯಾಕೆಂದ್ರೆ ರಿಪ್ಲೇಸಸ್ ದ ಫಂಕ್ಷನ್ ಕಾಲ್ ವಿತ್ ದ ಬಾಡಿ ಆಫ್ ದ ಫಂಕ್ಷನ್. ಫಂಕ್ಷನ್ ಕಾಲ್ ರಿಪ್ಲೇಸ್ ಮಾಡಿ ಬಾಡಿ ಆಫ್ ದ ಫಂಕ್ಷನ್ ಹಾಕೋದ್ರಿಂದ ಸೈಜ್ ಆಫ್ ದ ಎಕ್ಸಿಕ್ಯೂಷನ್ ಫೈಲ್ ಇನ್ಕ್ರೀಸಸ್ ಅಂಡ್ ಮೋರ್ ಮೆಮರಿ ಈಸ್ ನೀಡೆಡ್. ಮೆಮರಿ ಕೂಡ ಏನಾಗ್ತಿದೆ, ಜಾಸ್ತಿ ಬೇಕಾಗ್ತಾ ಇದೆ ನಮಗೆ. These are the disadvantages of inline function. Write the syntax and example of inline function. ಇದಕ್ಕೆ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಬರೀರಿ. ಸಿಂಟ್ಯಾಕ್ಸ್ ನ ಯಾವ ತರ ಬರೀತೀವಿ ನೋಡ್ರಿ, ಇನ್ಲೈನ್ ಫಂಕ್ಷನ್ ನ ಬರೆಯುವಾಗ ಸಿಂಟ್ಯಾಕ್ಸ್ ಇನ್ಲೈನ್ ರಿಟರ್ನ್ ಟೈಪ್ ಫಂಕ್ಷನ್ ನೇಮ್ ಬ್ರಾಕೆಟ್ಸ್ ಅಲ್ಲಿ ಆರ್ಗ್ಯುಮೆಂಟ್ಸ್. ಬೇಕಂದ್ರೆ ಫಂಕ್ಷನ್ ಬಾಡಿ ಯೂಸ್ ಮಾಡಬಹುದು ಅಥವಾ ಬಿಡಬಹುದು. ಎಕ್ಸಾಂಪಲ್ ನೋಡಿ, ಇನ್ಲೈನ್ ಇಂಟ್ ಫಂಕ್ಷನ್ ನೇಮ್ ಒಂದು ಸ್ಕ್ವೇರ್ ಇಂಟ್ ಎ. ಅಥವಾ ನೀವು ಬಾಡಿ ಆಫ್ ದ ಫಂಕ್ಷನ್ ಬರೆದ್ರು ಏನು ತೊಂದರೆ ಆಗಲ್ಲ, ಬೇಕಂದ್ರೆ ಬರ್ಕೋಬಹುದು. ಜಸ್ಟ್ opening brace function body closing brace. This is the syntax of inline function. ನೋಡಿ ಫಸ್ಟ್ ಬರ್ತಿದ್ದೀವಿ, inline return type ಅಂದ್ರೆ data type, function name, arguments, function body, closing brace. ಒಂದು ಎಕ್ಸಾಂಪಲ್ ಬರೀತೀನಿ ನೋಡ್ರಿ, ಪ್ರೋಗ್ರಾಮೇ ಬರೀತೀನಿ. ash include iostream .h. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಬರೆದ್ಬಿಡ್ತಾ ಇದೀನಿ, ಇನ್ಲೈನ್ ಇಂಟ್ ಸ್ಕ್ವೇರ್ ಇಂಟ್ ಎ ಓಪನಿಂಗ್ ಬ್ರೇಸ್ ರಿಟರ್ನ್ ಎ ಸ್ಟಾರ್ ಎ ಸೆಮಿಕೋಲನ್ ಕ್ಲೋಸಿಂಗ್ ಬ್ರೇಸ್. ನೆಕ್ಸ್ಟ್ void main opening brace int x is equals to square of 5 see out square of 5 is equals to x semicolon get ch closing brace. This is an example for inline function. ನೋಡ, inline ಇದು syntax ಇಲ್ಲಿಂದ ಇಲ್ಲಿಗೆ. inline return type function name arguments opening brace function body closing brace. ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಬರೆದಿದ್ದೀನಿ, ash include iostream.h inline return type ಬಂದು int. what is the function name, square. what is an argument, int a opening brace return a star a. Square means a square closing brace. Next void main opening brace int x is equals to square of 5. what is the a value, this is the function call. ಇದೇ ಫಂಕ್ಷನ್ ಕಾಲ್ ಇಲ್ಲಿಂದ ಏನಾಗುತ್ತೆ, ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸ್ಕ್ವೇರ್ ಇಂಟ್ a, what is the a value ಈಗ 5. 5 into 5 25, ಇಲ್ಲಿಂದ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ what is the next value means 25, ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಸಿ ಔಟ್ ಸ್ಕ್ವೇರ್ ಆಫ್ 5 is equals to what is the next value, ಇಲ್ಲಿ ಏನು ಬರ್ತದೆ ಅಂದ್ರೆ 25. ಸ್ಕ್ವೇರ್ ಆಫ್ 5 is equals to 25 get ch closing brace. This is an example for inline function. ಅರ್ಥ ಆಗ್ತಿದೆಯಾ?
ಓಕೆ ನೆಕ್ಸ್ಟ್ ಸೇಮ್ ಅದೇ ಥರನೇ ಇನ್ನೊಂದಿದೆ